ಆತ್ಮೀಯ ಶಿಕ್ಷಕ ಮಿತ್ರರೇ, STS MDM ಆ್ಯಪ್ನಲ್ಲಿ ನಿತ್ಯವೂ MDM ಸ್ಟೂಡೆಂಟ್ಸ್ ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ತಿದ್ದೀವಿ. ಆದರೆ STS MDM ಆ್ಯಪ್ನಲ್ಲಿ ವರ್ಕ್ ಆಗದೇ ಇದ್ದಾಗ STS ಲಾಗಿನ್ನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಗೂಗಲ್ ಕ್ರೋಮ್ ಸರ್ಚ್ ಇಂಜಿನಲ್ಲಿ ತಾವು ಇಲ್ಲಿ STS ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿ. ಆನಂತರ ಇಲ್ಲಿ ಫಸ್ಟ್ ಆಪ್ಷನ್ ನಾವು ನೋಡ್ಬೋದು, ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬರುತ್ತೆ, STSkarnataka.gov.in ಅಂಥೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಲಾಗಿನ್ ಬರುತ್ತೆ ಆಪ್ಷನ್. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ತಾವಿಲ್ಲಿ ಏನು ಮಾಡ್ಬೋದಕ್ಕೆ ಅಂತಂದರೆ ಯೂಸರ್ ನೇಮನ್ನು, ತಮ್ಮ ಶಾಲೆಯ ಯೂಸರ್ ನೇಮ್ ಏನು ಹಾಕಿರ್ತೀರಲ್ಲ ಫಸ್ಟು ಅದನ್ನೇ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದರೆ HMನ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ OTP ಹೋಗಿರುತ್ತೆ. OTP ಹಾಕಿ ಎಂಟರ್ ಮಾಡಿದ ನಂತರ ಇಲ್ಲಿ ತಾವು ರೈಟ್ ಸೈಡಲ್ಲಿ ನೋಡ್ಬೋದು, ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ಪೇಜ್ ಓಪನ್ ಆಗಿದೆ. ಇಲ್ಲಿ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತೇಳಿ PM ಪೋಷಣ್ ಕರ್ನಾಟಕ. ಸೊ ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡನ್ನು, ನಂತರ ಕ್ಯಾಪ್ಚಾವನ್ನು ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಯೂಸರ್ ನೇಮ್, ಪಾಸ್ವರ್ಡ್, ಅನಂತರ ಕ್ಯಾಪ್ಚಾ ಕೋಡನ್ನು ಹಾಕಿದ ನಂತರ ಈ ರೀತಿಯ ಒಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ಆ್ಯಕ್ಟಿವಿಟಿ ಡ್ಯಾಶ್ಬೋರ್ಡ್ 2025-26 ಅಂತ ಓಪನ್ ಆಗಿರುತ್ತೆ. ಇಲ್ಲಿ ತಾವು ನೋಡ್ಬೋದು ಟೋಟಲ್ ಎನ್ರೋಲ್ಮೆಂಟ್, ಅನಂತರ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಬರುತ್ತೆ, ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡ್, ಅನಂತರ ಟೋಟಲ್ ಸ್ಟೂಡೆಂಟ್ MDM ರಿಸೀವ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ತಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಡೈಲಿ ಅಟೆಂಡೆನ್ಸನ್ನು ಹಾಕಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಕ್ಕಂಥ 3 ಗೆರೆಯ ಮೇಲೆ ಟಚ್ ಮಾಡಿ. ಅನಂತರ ಇಲ್ಲಿ ನೋಡ್ಬೋದು ಪೋಷಣ್ ಅಭಿಯಾನ್, ಅನಂತರ MDM ಬೆನಿಫಿಷಿಯರೀಸ್ ಅಂತ ಇದೆಯಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಕೌಂಟ್ ವೈಸ್ ಅಂತ ಇದೆ, ಅನಂತರ ಇಲ್ಲಿ ಚೈಲ್ಡ್ ವೈಸ್ ಅಂತ ಇದೆ. ಸೊ ತಾವು ಇಲ್ಲಿ ಏನು ಮಾಡಬೇಕು ಅಂದರೆ ಎರಡನೇ ಆಪ್ಷನ್ ಆಗಿರ್ತಕ್ಕಂಥ ಚೈಲ್ಡ್ ವೈಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಇದೆ, ಸ್ಟ್ಯಾಂಡರ್ಡನ್ನು ಇಲ್ಲಿ 1ರಿಂದ 7 ಅಥವಾ 1ರಿಂದ 10 ಅಥವಾ 1ರಿಂದ 8 ಯಾವ ತರಗತಿ ಬೇಕಾಗಿರುತ್ತೆ ನೀವು ಆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಾನು ಇಲ್ಲಿ 6 ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೆಕ್ಷನ್ ಅಂತ ಇದೆ, ತಾವು ಆಲ್ ಅಂತ ಇರುತ್ತಲ್ಲ ಅಲ್ಲಿ A ಅಥವಾ B ಯಾವುದಿರುತ್ತೆ ಮೀಡಿಯಮ್ ವೈಸ್ ತಾವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಟೆಂಡೆನ್ಸ್ ಬೈ ಅಂತ ಇದೆ, ಅಟೆಂಡೆನ್ಸ್ ಬೈ ಇಲ್ಲಿ ಸೊ ಇಲ್ಲಿ ನಿಮ್ಮ ಟೀಚರ್ಸ್ಗಳ ಹೆಸರು ಓಪನ್ ಆಗುತ್ತೆ. ತಾವಿಲ್ಲಿ ಆಲ್ ಅಂತ ಕೊಟ್ಟರು ಕೂಡ ಏನು ತಪ್ಪಿಲ್ಲ. ಆನಂತರ ಅಟೆಂಡೆನ್ಸ್ ಆಫ್ ಅಂತ ಇದೆಯಲ್ಲ, ಅಟೆಂಡೆನ್ಸ್ ಆಫ್ ಕೂಡ ನೀವು ಯಾರ ಬಿಹಾಫಲ್ಲಿ ಎಂಟ್ರಿ ಮಾಡ್ತಿರ್ತೀರ ಅವರನ್ನು ಎಂಟ್ರಿ ಮಾಡ್ಕೋಬೋದು, ಅಥವಾ ಇದನ್ನು ಕೂಡ ಅಟೆಂಡೆನ್ಸ್ ಆಫನ್ನು ಆಲ್ ಅಂತ ಕೊಡಿ. ಅಟೆಂಡೆನ್ಸ್ ಡೇಟು ಏನಿರುತ್ತಲ್ಲ ನೀವು ಎಂಟ್ರಿ ಮಾಡ್ತಕ್ಕಂಥ ದಿನದ್ದೇ ಆಗಿರುತ್ತೆ. ಸೊ ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಡೈಲಿ ಅಟೆಂಡೆನ್ಸ್ ಫಿಲ್ಲಿಂಗ್ ಅಂತೇಳಿ ಸ್ಟ್ಯಾಂಡರ್ಡ್ 6 ಸೆಕ್ಷನ್ A ಅಟೆಂಡೆನ್ಸ್ ಡೇಟ್ ಆಗಿರುತ್ತೆ. ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ನಾನು ಆಲ್ರೆಡಿ ಫಿಲ್ ಮಾಡಿರೋದ್ರಿಂದ ಸೊ ಇಲ್ಲಿ ಎಲ್ಲವೂ ಕೂಡ ಅಟೆಂಡೆನ್ಸ್ ಫಿಲ್ ಅಂತ ಬರ್ತಾ ಇದೆ, ಅಟೆಂಡೆನ್ಸ್ ಸ್ಟೇಟಸ್ ಫಿಲ್ಡ್ ಅಂತೇಳಿ. ಸೊ ಇಲ್ಲಿ ನೀವು ಚೆಕ್ ಬಾಕ್ಸನ್ನು ನೀವು ಅನ್ಬಾಕ್ಸ್ ಮಾಡಿದ ನಂತರ ಈಗ ನೋಡ್ಬೋದು, ಇಲ್ಲಿ ಈಸ್ ಪ್ರೆಸೆಂಟ್ ಅಂತ ಕೇಳ್ತಾ ಇದೆ. ತಾವು ಎಲ್ಲ ಮಕ್ಕಳು ಪ್ರೆಸೆಂಟ್ ಆಗಿದರೆ ಇಲ್ಲಿ ಈಸ್ ಪ್ರೆಸೆಂಟ್ ಆಪ್ಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಮಕ್ಕಳು ಸೆಲೆಕ್ಟ್ ಆಗಿರುತ್ತೆ. ಅಥವಾ ಯಾವುದೇ ಮಗು ಅಲ್ಲಿ MDMನ್ನು ಒಳಪಡ್ತಾ ಇಲ್ಲ ಅಂತಂದರೆ ತಾವು ಇಲ್ಲಿ ಅನ್ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಬ್ಸೆಂಟ್ ಆದಂಥ ಮಗುವಿನ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅನ್ಚೆಕ್ ಬಾಕ್ಸ್ ಆಗುತ್ತೆ. ಸೊ ಇಲ್ಲಿ ಯಾವ ಮಗು ಬಂದಿಲ್ಲ ಅದನ್ನು ಬಿಟ್ಟಾದ ನಂತರ ತಾವು ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಸಬ್ಮಿಟ್ ಅಂತ ಬರುತ್ತೆ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಅಪ್ಡೇಟ್ ಅಥವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆರ್ ಯು ಶೋರ್ ಅಂತ ಆಪ್ಷನ್ ಬರುತ್ತೆ, ತಾವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡಿ ತಾವು ಗ್ರೀನ್ ಮಾರ್ಕಲ್ಲಿ ನೋಡ್ಬೋದು ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಥವಾ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಮತ್ತೆ ನೀವು
ಮತ್ತೆ ಬೇರೆ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಮತ್ತೆ ಲೆಫ್ಟ್ ಸೈಡಿನ 3 ಗೆರೆ ಮೇಲೆ ಕ್ಲಿಕ್ ಮಾಡಿ ಮತ್ತು MDM ಬೆನಿಫಿಷಿಯರೀಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಮತ್ತೆ ಇಲ್ಲಿ ಚೈಲ್ಡ್ ವೈಸ್ ಅಂತ ಇರುತ್ತೆ, ಆ ಚೈಲ್ಡ್ ವೈಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಮತ್ತೆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 4th ತಗೊತಾ ಇದ್ದೀನಿ. ಸೆಕ್ಷನ್ ಅಂತ ಬರುತ್ತೆ, ಸೆಕ್ಷನ್ ಎ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅಟೆಂಡೆನ್ಸ್ ಬೈ ಅಂತ ಇರುತ್ತೆ, ಹಾಗೆ ಇರಲಿ ಆಲ್. ಆನಂತರ ಅಟೆಂಡೆನ್ಸ್ ಆಫ್, ಹಾಗೆ ಇರಲಿ ಆಲ್. ಆನಂತರ ಅಟೆಂಡೆನ್ಸ್ ಡೇಟ್ ಕೂಡ ಬರುತ್ತೆ, ತಾವು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೋಡ್ಬೋದು ಡೈಲಿ ಅಟೆಂಡೆನ್ಸ್ ಫಿಲ್ಲಿಂಗ್, ಸ್ಟ್ಯಾಂಡರ್ಡು, ಸೆಕ್ಷನ್ನು, ಅಟೆಂಡೆನ್ಸ್ ಡೇಟ್ ಕೂಡ ಬರುತ್ತೆ. ತಾವಿಲ್ಲಿ ಏನು ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಥವಾ ಸಬ್ಮಿಟ್ ಕೊಡಬೇಕಾಗಿರುತ್ತೆ, ಇಲ್ಲಿ ಈಸ್ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಈಸ್ ಪ್ರೆಸೆಂಟ್ MDM ಅಂತ ಇರುತ್ತೆ, ಸೊ MDM ಮೇಲೆ ಕ್ಲಿಕ್ ಮಾಡಿ. ಈಸ್ ಪ್ರೆಸೆಂಟ್ ಮಿಲ್ಕ್ ಅಂತ ಇರುತ್ತೆ, ಎಲ್ಲ ಮಕ್ಕಳು ಮಿಲ್ಕ್ ಮತ್ತು MDMನ್ನು ಸ್ವೀಕರಿಸ್ತಾ ಇದ್ರೆ ತಾವು 3 ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಆನಂತರ ಇಲ್ಲಿ ಅಪ್ಡೇಟ್ ಆಪ್ಷನ್ ಬರುತ್ತೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಂತರ ತಾವು ಮತ್ತೆ ಲೆಫ್ಟ್ ಸೈಡಿನ 3 ಗೆರೆ ಮೇಲೆ ಕ್ಲಿಕ್ ಮಾಡಿ, ಅದೇ ರೀತಿ MDM ಬೆನಿಫಿಷರೀಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಕೌಂಟ್ ವೈಸನ್ನು ತಾವು ಇಲ್ಲಿ ನೋಡ್ಬೋದು. ಇಲ್ಲಿ ಎನ್ರೋಲ್ಮೆಂಟ್ ಕೌಂಟು 31, ಅಟೆಂಡೆನ್ಸ್ ಕೌಂಟು ಮತ್ತು ಮಿಲ್ಕ್ ರಿಸೀವ್ಡು MDM ರಿಸೀವ್ಡ್ ಅಂತ ಬರುತ್ತೆ, ಆ್ಯಕ್ಷನ್ ಅಂತ ಆಪ್ಷನ್ ಬರುತ್ತೆ. ಧನ್ಯವಾದಗಳು.